ಬ್ಯಾಡರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಹನಿ ಟ್ರ್ಯಾಪ್ ಪ್ರಕರಣ ನಡೆದಿದೆ. ಇದರಲ್ಲಿ ರಂಗನಾಥ್ ಅಂತ ಹೇಳಿ ಒಬ್ಬರು ಕಾಂಟ್ರಾಕ್ಟರ್, ಅವ್ರಿಗೆ ಒಬ್ಬರು ಲೇಡಿ, ಇಬ್ಬರಿಗೂ ಕೂಡ ಒಂದು ಸಂಬಂಧನ ಇತ್ತು ಅಂತ ಹೇಳ್ತಾರೆ. ಸೊ ಅವರು ಒಂದು ಅವ್ರ ಮನೆಗೆ ಕರೆದು ಅವ್ರಿಗೂ ಬರೋಕ್ಕೆ ಹೇಳಿದಾಗ ಇವತ್ತೊಂದು ಟೀಮ್ ಇರುತ್ತೆ. ಟೀಮ್ ಬಂದು ಅವ್ರನ್ನ ಹಿಡ್ಕೊಂಡು, ಏನು ಕಂಪ್ಲೇಂಟ್ ಇದ್ದಾರೆ ಅವ್ರನ್ನ ಹಿಡ್ಕೊಂಡು ಅವ್ರ ಹತ್ರ ಒಂದು 27,000 ಪ್ಲಸ್ ಇನ್ನೊಂದು 8,000 GPay ಮಾಡಿಸಿ ಅದನ್ನು ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡಿರ್ತಾರೆ. ಸೊ ಈ ನಿಟ್ಟಿನಲ್ಲಿ ನಾವು 3 ಜನನ ಅರೆಸ್ಟ್ ಮಾಡಿದ್ದೀವಿ. ಸಂತೋಷ್, ಅಜಯ್ ಮತ್ತು ಜಯರಾಜ್ ಅಂತ. ಇನ್ನೂ 4 ಜನ ಇದರಲ್ಲಿ ಈ ಪ್ರಕರಣದಲ್ಲಿ ಇನ್ನೂ ಅರೆಸ್ಟ್ ಮಾಡೋದು ಬಾಕಿ ಇದೆ. ಪೊಲೀಸ್ ಇವರು ಬರ್ತಾರೆ. ಇವರು CCP ಪೊಲೀಸ್ ಅಂತ ಹೇಳಿ, ಕ್ರೈಮ್ ಪೊಲೀಸ್ ಅಂತ ಹೇಳಿ ಬಂದು ಇವ್ರಿಗೆ ಇದು ಮಾಡ್ತಾರೆ, ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಟೈಮಲ್ಲಿ 27,000 ರೂಪಾಯಿ ಕೂಡ ಅವರು ಎಕ್ಸ್ಟಾರ್ಷನ್ ಮಾಡ್ತಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತೆ. ಮತ್ತು 3 ಜನ ಆರೋಪಿಗಳನ್ನ ನಾವು ದಸ್ಗೀಲ್ ಮಾಡಿದ್ವಿ. ಇನ್ನೂ 4 ಜನ ನಮಗೆ ಸಿಗೋದು ಬಾಕಿ. ಇಲ್ಲ ಸೋಫಾರ್ ಇಲ್ಲ. ಲೇಡಿ ಇದ್ದಾರೆ, ಮಿಕ್ಕಿದವರೆಲ್ಲ ಗಂಡಸರಿದ್ದಾರೆ. ಅದು ಹೇಗೆ ಅಲ್ಲಿ ಕಾಂಟ್ಯಾಕ್ಟ್ ಇದ್ದಾರೆ ನಮಗೆ ತಿಳ್ಕೊಬೇಕು. ಇಲ್ಲ, ಆ ಥರದ್ದು ಯಾವುದೋ ಕಂಡು ಬಂದಿಲ್ಲ. ಬ್ಯಾಡರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಹನಿ ಟ್ರ್ಯಾಪ್ ಪ್ರಕರಣ ನಡೆದಿದೆ. ಇದರಲ್ಲಿ ರಂಗನಾಥ್ ಅಂತ ಹೇಳಿ ಒಬ್ಬರು ಕಾಂಟ್ರಾಕ್ಟರ್, ಅವ್ರಿಗೆ ಒಬ್ಬರು ಲೇಡಿ, ಇಬ್ಬರಿಗೂ ಕೂಡ ಒಂದು ಸಂಬಂಧನ ಇತ್ತು ಅಂತ ಹೇಳ್ತಾರೆ. ಸೊ ಅವರು ಅವ್ರ ಮನೆಗೆ ಕರೆದು ಅವ್ರಿಗೂ ಬರೋಕ್ಕೆ ಹೇಳಿದಾಗ ಇವತ್ತೊಂದು ಟೀಮ್ ಇರುತ್ತೆ. ಟೀಮ್ ಬಂದು ಅವ್ರನ್ನ ಹಿಡ್ಕೊಂಡು, ಏನು ಕಂಪ್ಲೇಂಟ್ ಇದ್ದಾರೆ ಅವ್ರನ್ನ ಹಿಡ್ಕೊಂಡು ಅವ್ರ ಹತ್ರ ಒಂದು 27,000 ಪ್ಲಸ್ ಇನ್ನೊಂದು 8,000 GPay ಮಾಡಿಸಿ ಅದನ್ನು ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡಿರ್ತಾರೆ. ಸೊ ಈ ನಿಟ್ಟಿನಲ್ಲಿ ನಾವು 3 ಜನನ ಅರೆಸ್ಟ್ ಮಾಡಿದ್ದೀವಿ. ಸಂತೋಷ್, ಅಜಯ್ ಮತ್ತು ಜಯರಾಜ್ ಅಂತ. ಇನ್ನೂ 4 ಜನ ಇದರಲ್ಲಿ ಈ ಪ್ರಕರಣದಲ್ಲಿ ಇನ್ನೂ ಅರೆಸ್ಟ್ ಮಾಡೋದು ಬಾಕಿ ಇದೆ. ಪೊಲೀಸ್ ಇವರು ಬರ್ತಾರೆ. ಇವರು CCP ಪೊಲೀಸ್ ಅಂತ ಹೇಳಿ, ಕ್ರೈಮ್ ಪೊಲೀಸ್ ಅಂತ ಹೇಳಿ ಬಂದು ಇವ್ರಿಗೆ ಇದು ಮಾಡ್ತಾರೆ, ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಟೈಮಲ್ಲಿ 27,000 ರೂಪಾಯಿ ಕೂಡ ಅವರು ಎಕ್ಸ್ಟಾರ್ಷನ್ ಮಾಡ್ತಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತೆ. ಮತ್ತು 3 ಜನ ಆರೋಪಿಗಳನ್ನ ನಾವು ದಸ್ಗೀಲ್ ಮಾಡಿದ್ವಿ. ಇನ್ನೂ 4 ಜನ ನಮಗೆ ಸಿಗೋದು ಬಾಕಿ. ಇಲ್ಲ ಸೋಫಾರ್ ಇಲ್ಲ. ಲೇಡಿ ಇದ್ದಾರೆ, ಮಿಕ್ಕಿದವರೆಲ್ಲ ಗಂಡಸರಿದ್ದಾರೆ. ಅದು ಹೇಗೆ ಅಲ್ಲಿ ಕಾಂಟ್ಯಾಕ್ಟ್ ಇದ್ದಾರೆ ನಮಗೆ ತಿಳ್ಕೊಬೇಕು. ಇಲ್ಲ, ಆ ಥರದ್ದು ಯಾವುದೋ ಕಂಡು ಬಂದಿಲ್ಲ. ಬ್ಯಾಡರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಹನಿ ಟ್ರ್ಯಾಪ್ ಪ್ರಕರಣ ನಡೆದಿದೆ. ಇದರಲ್ಲಿ ರಂಗನಾಥ್ ಅಂತ ಹೇಳಿ ಒಬ್ಬರು ಕಾಂಟ್ರಾಕ್ಟರ್, ಅವ್ರಿಗೆ ಒಬ್ಬರು ಲೇಡಿ, ಇಬ್ಬರಿಗೂ ಕೂಡ ಒಂದು ಸಂಬಂಧನ ಇತ್ತು ಅಂತ ಹೇಳ್ತಾರೆ. ಸೊ ಅವರು ಅವ್ರ ಮನೆಗೆ ಕರೆದು ಅವ್ರಿಗೂ ಬರೋಕ್ಕೆ ಹೇಳಿದಾಗ ಇವತ್ತೊಂದು ಟೀಮ್ ಇರುತ್ತೆ. ಟೀಮ್ ಬಂದು ಅವ್ರನ್ನ ಹಿಡ್ಕೊಂಡು, ಏನು ಕಂಪ್ಲೇಂಟ್ ಇದ್ದಾರೆ ಅವ್ರನ್ನ ಹಿಡ್ಕೊಂಡು ಅವ್ರ ಹತ್ರ ಒಂದು 27,000 ಪ್ಲಸ್ ಇನ್ನೊಂದು 8,000 GPay ಮಾಡಿಸಿ ಅದನ್ನು ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡಿರ್ತಾರೆ. ಸೊ ಈ ನಿಟ್ಟಿನಲ್ಲಿ ನಾವು 3 ಜನನ ಅರೆಸ್ಟ್ ಮಾಡಿದ್ದೀವಿ. ಸಂತೋಷ್, ಅಜಯ್ ಮತ್ತು ಜಯರಾಜ್ ಅಂತ. ಇನ್ನೂ 4 ಜನ ಇದರಲ್ಲಿ ಈ ಪ್ರಕರಣದಲ್ಲಿ ಇನ್ನೂ ಅರೆಸ್ಟ್ ಮಾಡೋದು ಬಾಕಿ ಇದೆ. ಪೊಲೀಸ್ ಇವರು ಬರ್ತಾರೆ. ಇವರು CCP ಪೊಲೀಸ್ ಅಂತ ಹೇಳಿ, ಕ್ರೈಮ್ ಪೊಲೀಸ್ ಅಂತ ಹೇಳಿ ಬಂದು ಇವ್ರಿಗೆ ಇದು ಮಾಡ್ತಾರೆ, ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಟೈಮಲ್ಲಿ 27,000 ರೂಪಾಯಿ ಕೂಡ ಅವರು ಎಕ್ಸ್ಟಾರ್ಷನ್ ಮಾಡ್ತಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತೆ. ಮತ್ತು 3 ಜನ ಆರೋಪಿಗಳನ್ನ ನಾವು ದಸ್ಗೀಲ್ ಮಾಡಿದ್ವಿ. ಇನ್ನೂ 4 ಜನ ನಮಗೆ ಸಿಗೋದು ಬಾಕಿ. ಇಲ್ಲ ಸೋಫಾರ್ ಇಲ್ಲ. ಲೇಡಿ ಇದ್ದಾರೆ, ಮಿಕ್ಕಿದವರೆಲ್ಲ ಗಂಡಸರಿದ್ದಾರೆ. ಅದು ಹೇಗೆ ಅಲ್ಲಿ ಕಾಂಟ್ಯಾಕ್ಟ್ ಇದ್ದಾರೆ ನಮಗೆ ತಿಳ್ಕೊಬೇಕು. ಇಲ್ಲ, ಆ ಥರದ್ದು ಯಾವುದೋ ಕಂಡು ಬಂದಿಲ್ಲ. ಬ್ಯಾಡರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಹನಿ ಟ್ರ್ಯಾಪ್ ಪ್ರಕರಣ ನಡೆದಿದೆ. ಇದರಲ್ಲಿ ರಂಗನಾಥ್ ಅಂತ ಹೇಳಿ ಒಬ್ಬರು ಕಾಂಟ್ರಾಕ್ಟರ್, ಅವ್ರಿಗೆ ಒಬ್ಬರು ಲೇಡಿ, ಇಬ್ಬರಿಗೂ ಕೂಡ ಒಂದು ಸಂಬಂಧನ ಇತ್ತು ಅಂತ ಹೇಳ್ತಾರೆ. ಸೊ ಅವರು ಅವ್ರ ಮನೆಗೆ ಕರೆದು ಅವ್ರಿಗೂ ಬರೋಕ್ಕೆ ಹೇಳಿದಾಗ ಇವತ್ತೊಂದು ಟೀಮ್ ಇರುತ್ತೆ. ಟೀಮ್ ಬಂದು ಅವ್ರನ್ನ ಹಿಡ್ಕೊಂಡು, ಏನು ಕಂಪ್ಲೇಂಟ್ ಇದ್ದಾರೆ ಅವ್ರನ್ನ ಹಿಡ್ಕೊಂಡು ಅವ್ರ ಹತ್ರ ಒಂದು 27,000 ಪ್ಲಸ್ ಇನ್ನೊಂದು 8,000 GPay ಮಾಡಿಸಿ
ಅದನ್ನು ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡಿರ್ತಾರೆ. ಸೊ ಈ ನಿಟ್ಟಿನಲ್ಲಿ ನಾವು 3 ಜನನ ಅರೆಸ್ಟ್ ಮಾಡಿದ್ದೀವಿ, ಸಂತೋಷ್, ಅಜಯ್ ಮತ್ತು ಜಯರಾಜ್ ಅಂತ ಹೇಳಿ. ಇನ್ನೂ 4 ಜನ ಇದರಲ್ಲಿ ಈ ಪ್ರಕರಣದಲ್ಲಿ ಇನ್ನೂ ಅರೆಸ್ಟ್ ಮಾಡೋದು ಬಾಕಿ ಇದೆ. ಸರ್ ನಾವು ಪೊಲೀಸ್ ಇವರು ಬರ್ತಾರೆ, ಇವರು CCP ಪೊಲೀಸ್ ಅಂತ ಹೇಳಿ, ಕ್ರೈಮ್ ಪೊಲೀಸ್ ಅಂತ ಹೇಳಿ ಬಂದು ಇವ್ರಿಗೆ ಇದು ಮಾಡ್ತಾರೆ, ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆ ಟೈಮಲ್ಲಿ 27,000 ರೂಪಾಯಿ ಕೂಡ ಅವರು ಎಕ್ಸ್ಟಾರ್ಷನ್ ಮಾಡ್ತಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತೆ ಮತ್ತು 3 ಜನ ಆರೋಪಿಗಳನ್ನ ನಾವು ಈಗ ಸೀಲ್ ಮಾಡಿದ್ವಿ. ಇನ್ನೂ 4 ಜನ ನಮಗೆ ಸಿಗೋದು ಬಾಕಿ ನಾವು ತಾಯಿನೂ ಇಲ್ಲ ಅನ್ಸುತ್ತೆ. ಸೊ ಫಾರ್ ಇಲ್ಲ. ಒಬ್ಬ ಲೇಡಿ ಇದ್ದಾರೆ, ಮಿಕ್ಕಿದವರೆಲ್ಲ ಗಂಡಸರಿದ್ದಾರೆ. ಅದು ಹೇಗೆ ಅಲ್ಲಿ ಕಾಂಟ್ಯಾಕ್ಟ್ ಇದ್ದಾರೆ ನಮಗೆ ತಿಳ್ಕೊಬೇಕು. ಇಲ್ಲ, ಆ ಥರದ್ದು ಯಾವುದೋ ಕಂಡು ಬಂದಿಲ್ಲ. ಬ್ಯಾಡರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಹನಿ ಟ್ರ್ಯಾಪ್ ಪ್ರಕರಣ ನಡೆದಿದೆ. ಇದರಲ್ಲಿ ರಂಗನಾಥ್ ಅಂತ ಹೇಳಿ ಒಬ್ಬರು ಕಾಂಟ್ರಾಕ್ಟರ್, ಅವ್ರಿಗೆ ಒಬ್ಬರು ಲೇಡಿ, ಇಬ್ಬರಿಗೂ ಕೂಡ ಒಂದು ಸಂಬಂಧನ ಇತ್ತು ಅಂತ ಹೇಳ್ತಾರೆ. ಸೊ ಅವರು ಒಂದು ಅವ್ರ ಮನೆಗೆ ಕರೆದು ಅವ್ರಿಗೂ ಬರೋಕ್ಕೆ ಹೇಳಿದಾಗ ಇವತ್ತೊಂದು ಟೀಮ್ ಇರುತ್ತೆ. ಟೀಮ್ ಬಂದು ಅವ್ರನ್ನ ಹಿಡ್ಕೊಂಡು, ಏನು ಕಂಪ್ಲೇಂಟ್ ಇದ್ದಾರೆ ಅವ್ರನ್ನ ಹಿಡ್ಕೊಂಡು ಅವ್ರ ಹತ್ರ ಒಂದು 27,000 ಪ್ಲಸ್ ಇನ್ನೊಂದು 8,000 GPay ಮಾಡಿಸಿ ಅದನ್ನು ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡಿರ್ತಾರೆ. ಸೊ ಈ ನಿಟ್ಟಿನಲ್ಲಿ ನಾವು 3 ಜನನ ಅರೆಸ್ಟ್ ಮಾಡಿದ್ದೀವಿ, ಸಂತೋಷ್, ಅಜಯ್ ಮತ್ತು ಜಯರಾಜ್ ಅಂತ ಹೇಳಿ. ಇನ್ನೂ 4 ಜನ ಇದರಲ್ಲಿ ಈ ಪ್ರಕರಣದಲ್ಲಿ ಇನ್ನೂ ಅರೆಸ್ಟ್ ಮಾಡೋದು ಬಾಕಿ ಇದೆ. ಸರ್ ನಾವು ಪೊಲೀಸ್ ಇವರು ಬರ್ತಾರೆ, ಇವರು CCP ಪೊಲೀಸ್ ಅಂತ ಹೇಳಿ, ಕ್ರೈಮ್ ಪೊಲೀಸ್ ಅಂತ ಹೇಳಿ ಬಂದು ಇವ್ರಿಗೆ ಇದು ಮಾಡ್ತಾರೆ, ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆ ಟೈಮಲ್ಲಿ 27,000 ರೂಪಾಯಿ ಕೂಡ ಅವರು ಎಕ್ಸ್ಟಾರ್ಷನ್ ಮಾಡ್ತಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತೆ ಮತ್ತು 3 ಜನ ಆರೋಪಿಗಳನ್ನ ನಾವು ಈಗ ಸೀಲ್ ಮಾಡಿದ್ವಿ. ಇನ್ನೂ 4 ಜನ ನಮಗೆ ಸಿಗೋದು ಬಾಕಿ ನಾವು ತಾಯಿನೂ ಇಲ್ಲ ಅನ್ಸುತ್ತೆ. ಸೊ ಫಾರ್ ಇಲ್ಲ. ಒಬ್ಬ ಲೇಡಿ ಇದ್ದಾರೆ, ಮಿಕ್ಕಿದವರೆಲ್ಲ ಗಂಡಸರಿದ್ದಾರೆ. ಅದು ಹೇಗೆ ಅಲ್ಲಿ ಕಾಂಟ್ಯಾಕ್ಟ್ ಇದ್ದಾರೆ ನಮಗೆ ತಿಳ್ಕೊಬೇಕು. ಇಲ್ಲ, ಆ ಥರದ್ದು ಯಾವುದೋ ಕಂಡು ಬಂದಿಲ್ಲ. ಒಂದು ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.